59ನೇ ಪ್ರಶ್ನೆಯನ್ನ ಗಮನಿಸಿ. 2 ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಲಾಗಿದೆ. ಮುಖಗಳ ಮೇಲೆ ಕನಿಷ್ಠ 1 ಶಿರ ಬರುವ ಸಂಭವನೀಯತೆ, 2 ಶಿರ ಬರುವ ಸಂಭವನೀಯತೆ, ಶಿರ ಬಾರದ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಮೊದಲನೇದಾಗಿ 2 ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಸಂಭವನೀಯ ಫಲಿತಾಂಶಗಳನ್ನ ಲೆಕ್ಕ ಹಾಕೋಣ. ಸೊ ಎಸ್, ಹೆಡ್ ಹೆಡ್ ಬರುತ್ತೆ, ಹೆಡ್ ಟೇಲ್ ಬರುತ್ತೆ, ಟೇಲ್ ಹೆಡ್ ಬೀಳತ್ತೆ, ಟೇಲ್ ಟೇಲ್ ಬೀಳತ್ತೆ. ಸೊ ಹಾಗಾಗಿ ಇಲ್ಲಿ ಒಟ್ಟು ಫಲಿತಾಂಶಗಳ ಸಂಖ್ಯೆ ಎನ್ ಆಫ್ ಎಸ್ ಏನಾಗತ್ತೆ 4. ಸೊ ಇಲ್ಲಿ ಮೊದಲನೇದಾಗಿ ಕನಿಷ್ಠ 1 ಶಿರ ಬರುವ ಸಂಭವನೀಯತೆ. ಸೊ ಇಲ್ಲಿ ಕನಿಷ್ಠ 1 ಶಿರ, 2 ಬರ್ಬೋದು, ಕನಿಷ್ಠ 1 ಆದ್ರೂ ಬರ್ಬೇಕು. ಸೊ ಯಾವ್ದಾದ್ರು ಬರುತ್ತೆ ಹೇಳಿ? ಹೆಡ್ ಹೆಡ್ ಬೀಳತ್ತೆ, ಹೆಡ್ ಟೇಲ್ ಅಲ್ಲಿ ಶಿರ ಬರುತ್ತೆ, ಟೇಲ್ ಹೆಡ್ ಅಲ್ಲಿ ಶಿರ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಘಟನೆಗೆ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಎನ್ ಆಫ್ ಎ ಏನಾಗತ್ತೆ ಹೇಳಿ? 3 ಆಗತ್ತೆ. ಸೊ ಇಲ್ಲಿ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ 3/4. ಓಕೆ. ಸೊ ಎರಡನೆಯ ಪ್ರಶ್ನೆ, ಇಲ್ಲಿ 2 ಶಿರ ಬರುವ ಸಂಭವನೀಯತೆ. ಸೊ 2 ಶಿರ ಆಗಿರ್ಬೇಕು. ಪಿ ಇಸ್ ಈಕ್ವಲ್ ಟು ಹೆಡ್ ಹೆಡ್ ಬೀಳತ್ತೆ ಅಲ್ವಾ? ಸೊ 2 ಶಿರ ಆಗುವ ಸಂಭವನೀಯತೆ. ಹಾಗಾದ್ರೆ ಇಲ್ಲಿ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಏನಾಗತ್ತೆ ಹೇಳಿ? 1 ಆಗತ್ತೆ. ಸೊ ಇಲ್ಲಿ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ 1/4. ಓಕೆ. ಸೊ ಅದೇ ರೀತಿ ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. ಶಿರ ಬಾರದ ಸಂಭವನೀಯತೆ ಅಂದ್ರೆ ಏನಾಗತ್ತೆ? ಶಿರ ಬಾರದೆ ಇರೋದು ಅಂದ್ರೆ ಟೇಲ್ ಟೇಲ್ ಬೀಳತ್ತೆ, 1 ಟೈಮ್ ಬೀಳತ್ತಲ್ವಾ? ಸೊ ಹಾಗಾಗಿ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಏನಾಯ್ತು? 1 ಆಗತ್ತೆ. ಸೊ ಇವುಗಳ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ 1/4 ಆಗತ್ತೆ. ಓಕೆ. ಶಿರ ಬಾರದ ಸಂಭವನೀಯತೆ 1/4, 2 ಶಿರ ಬರುವ ಸಂಭವನೀಯತೆ 1/4, ಕನಿಷ್ಠ 1 ಶಿರ ಬರುವ ಸಂಭವನೀಯತೆ 3/4 ಆಗಿದೆ.